ಯಾಕಂತಂದ್ರೆ ಮಕ್ಕಳಿಗೆ ಜೀವನದಲ್ಲಿ ವಿದ್ಯೆ ಎಷ್ಟು ಇಂಪಾರ್ಟೆಂಟು, ಬಿಸ್ನೆಸ್ ಮೈಂಡ್ ಸಹ ಅಷ್ಟು ಇಂಪಾರ್ಟೆಂಟ್. ಚಿಕ್ಕಂದಿನಿಂದ ಈ ರೀತಿ ನಾವು ಅಭ್ಯಾಸ ಮಾಡೋದ್ರಿಂದ ಯಾವ ವ್ಯಾಪಾರದಲ್ಲಿ ಲಾಭ ಬರುತ್ತೆ, ನಷ್ಟ ಬರುತ್ತೆ ಅನ್ನೋದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟವ್ರಾಗ್ತೀವಿ. ಅದೇ ರೀತಿ ಜೀವನ ಸಾಗಿಸ್ಬೇಕು ಅಂತಂದ್ರೆ ವಿದ್ಯೆ ಒಂದೇ ಅಲ್ಲ, ಈ ರೀತಿ ಆಕ್ಟಿವಿಟೀಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ಒಂದು ಚಿಲ್ಡ್ರನ್ಸ್ ಮಾರ್ಕೆಟ್ ಅನ್ನ ಪ್ರತಿ ವರ್ಷ ಇದೇ ರೀತಿ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನ್ನ ಒಂದು ಚಿಕ್ಕ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. స్కూల్లో పేరెంట్స్ కానీ పిల్లలకు కానీ కొంచెం మంచి ముందుకు పోయే సూచనలు ఇస్తున్నారు. లెసన్స్ అనుకోకుండా కొంచెం పిల్లలకి ఐడియా కూడా రావాలా. మీరు ఆడుకోలేదు కానీ ఇట్లా బిజినెస్ తర ఈ తరగతి క్రియేటివ్ ఇన్పుట్స్ ఎలా ఉండాలా, పేరెంట్స్ కొద్దిగా అవగాహన రావాలనే ఉద్దేశంతో పిల్లలకి కొద్దిగా అవగాహన వస్తే బాగుంటుందని ఉద్దేశంతో ఈ ప్రోగ్రామ్ పెట్టారు. మంచిగా సార్లు పెట్టిన ప్రోగ్రాము. సో మంచి సార్లు మంచి డిసిజన్ తీసుకున్నారు. సమ్మర్ స్కూల్ సార్లు కానీ మేడంలు కానీ మంచి డిసిజన్ తీసుకున్నారు. వాళ్ళ అయిపోయింది. ಎಲ್ಲರಿಗೂ ನಮಸ್ಕಾರ. ಈ ಚಿಲ್ಡ್ರನ್ ಮಾರ್ಕೆಟ್ಗೆ ಬಂದಿರೋ ಎಲ್ಲ ಪೋಷಕರು ಮಕ್ಕಳ ಚಟುವಟಿಕೆ, ಅವರು ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ, ಅವರು ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಅನ್ನೋದು ಗಮನಿಸ್ಕೊಂಡು ನಾವು ಮಕ್ಕಳಿಗೆ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಲೆಕ್ಕಾಚಾರ ತಗೊಳ್ಳೋದು ಅದೆಲ್ಲ ತಿಳ್ಕೊಳ್ಳೋದು ಅವರು ಮಕ್ಕಳ ಕಳೀತಾರೆ. ಅವರು ಮುಂದಿನ ಭವಿಷ್ಯದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ನನಗೆ ಹೇಳಿರುವ ಬಗ್ಗೆ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಒಂದು ಇಷ್ಟ ಈ ಒಂದು ಕಾರ್ಯಕ್ರಮದ ಸ್ಟೇಜ್ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಇನ್ನು ಮಕ್ಕಳು ತಮ್ಮ ಒಂದು ಮಳಿಗೆಗಳನ್ನು ಹುಷಾರಾಗಿ ನೋಡಿಕೊಂಡು ಗ್ರಾಹಕರಿಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ನಿಮ್ಮ ವಸ್ತುಗಳನ್ನು ಮಾರಾಟ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಸ್ಕೊಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.